ನಾನೇನಾದ್ರು ಚೆನ್ನಾಗಿ ಮಾಡಿದ್ರೆ ಪಾತ್ರೆ ಇದೆಲ್ಲ ನಿಂದು ಹಾಕೋದ್ರೊಳಗೆ ಇದ್ರೊಳಗೆ ಹಾಕಿ ಅಮ್ಮ ಏನೇನ್ ರುಬ್ಸಿದ್ಯಮ್ಮ ಹೇಳಮ್ಮ ಪ್ಲೇಸ್ ಮಾಡ್ಬಿಡ್ತಾರ ನಾವು ಆಯ್ತು. ಪ್ರಯತ್ನ ಇರಲೇಬೇಕು. ಪ್ರಯತ್ನ ಇದ್ರೇನೆ ಅದು ಫಲ ಕೊಡೋದು. ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ YTC. ಸೊ ಉಲ್ಟಾ ಹೇಳ್ಬಿಟ್ಟಲ್ಲ ಇವತ್ತು ಸ್ವಲ್ಪ, ಯಾಕಂದ್ರೆ ಇವತ್ತಿಂದ ನಾನು ಸ್ವಲ್ಪ ಅಮ್ಮ ಮಗಳು ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅನ್ಕೋತಾ ಇದ್ದೀನಿ. ಸೊ ಇದರಲ್ಲಿ ಜಾಸ್ತಿ ಕಂಟೆಂಟ್ಸ್ ನನಗೂ ಅಮ್ಮಂಗೂ ಸಂಬಂಧಪಟ್ಟಿದ್ದಿರ್ತಾವೆ. ಸೊ ಯಾವ ತರ ಕಂಟೆಂಟ್ಸ್ ಏನು ಇರ್ತಾ ಅಂತ ವಿಡಿಯೋಸ್ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಓಕೆ, ಇವತ್ತಿನ ಚಾಲೆಂಜ್ ಬಂದ್ಬಿಟ್ಟು ನಮ್ಮಮ್ಮ ನನಗೆ ಚಾಲೆಂಜ್ ಕೊಡ್ತಾರೆ ಏನೇನ್ ಮಾಡ್ಬೇಕು ಅಂತ. ಇವತ್ತು ಆಲ್ಮೋಸ್ಟ್ ಕುಕಿಂಗ್ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಮನೆಯಲ್ಲೇ ಎಲ್ಲ ಐಟಮ್ಸ್ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲೇ ಅದನ್ನೊಂದೇ ಮಾಡಕ್ಕಾಗೋದು. ಸೊ ಇವಾಗ ನಮ್ಮಮ್ಮ ಇನ್ಸ್ಟ್ರಕ್ಟರ್ ಹಾಕ್ತಾರೆ, ನಾನು ಸ್ವಲ್ಪ ಕುಕಿಂಗ್ ಮಾಡೋಣ ಬನ್ನಿ. ಏನೇನೋ ನಮ್ಮಮ್ಮ ಹೊಟ್ಟೆಗೆ ಎತ್ತಿಡ್ತಿದ್ದಾರೆ, ಪಾಪ ನನಗೆ ಕಷ್ಟ ಆಗ್ಬಾರ್ದು ಅಂತ. ಸೊ ನೋಡೋಣ ಏನ್ ಅಮ್ಮ ಇವತ್ತೇನಮ್ಮ ಏನ್ ಕುಕ್ ಮಾಡೋದಕ್ಕೆ ಚಾಲೆಂಜ್ ಕೊಡ್ತೀಯ? ಹಲಸಿನ ಕಡುಬು. ನನಗೇನು ಗೊತ್ತೇ ಇಲ್ಲ ಗೈಸ್, ಹಿಂಗ್ ಮಾಡೋದು ಏನು ಅಂತ. ನಾರ್ಮಲ್ ತಿಂಡಿಗಳಾದ್ರೆ ಮಾಡ್ಬಿಡ್ಬೋದು, ಏನೋ ಒಂದ್ ಮಾಡ್ತೀವಿ. ಬಟ್ ಈಗ ಹಲಸಿನಕಾಯಿ ಕಡುಬು ಓಕೆ, ಇನ್ಸ್ಟ್ರಕ್ಷನ್ ಅವ್ರು ಕೊಡೋದ್ರಿಂದ ಸ್ವಲ್ಪ ಈಸಿ ಆಗ್ಬೋದು. ನೋಡೋಣ ಬನ್ನಿ ಏನೇನ್ ಆಗುತ್ತೆ, ಎಷ್ಟು ಹೇಳ್ತಾರೆ, ನಾನು ಎಷ್ಟು ಅರ್ಥ ಮಾಡ್ಕೊಂಡು ಎಷ್ಟು ಮಾಡ್ತೀನಿ ಅಂತ. ಸೊ ಎಲ್ಲ ಫಸ್ಟ್ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲಿಂದ ನಾನು ಈ ವ್ಲಾಗ್ನ ಕಂಟಿನ್ಯೂ. ಸೊ ನಮ್ಮಮ್ಮ ಇವಾಗ ಏನೋ ಎಲೆ ಬಾಡಿಸ್ಕೊಡ್ತೀನಿ ನಿನ್ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಸೊ ಹೋಗ್ಲಿ ಪಾಪ, ಇದೊಂದು ಮಾಡ್ಕೊಡ್ಲಿ ಅಂತ ಸುಮ್ಮನೆ ಆಗ್ತಾ ಇದೀನಿ. ಅಷ್ಟು ಎಲೆಗಳನ್ನ ಸ್ವಲ್ಪ ಈ ತರ ಬಾಡಿಸ್ಬೇಕಂತೆ. ಯಾವ ಪ್ಲೇಟು? ಓಕೆ ಓಕೆ, ಇವರೆಲ್ಲ ಬಾಡಿಸ್ಲಿ ಸ್ವಲ್ಪ ಹೊತ್ತು. ಇವಾಗ ನಮ್ಮ ಬಾಡ್ಸೋ ಅಷ್ಟೊತ್ತಿಗೆ ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಅಕ್ಕಿ ರುಬ್ಬೇಕಂತೆ. ಸೊ ರುಬ್ಕೊಂಡ್ಬಿಡೋಣ ಫಸ್ಟು, ಆಮೇಲೆ ಮತ್ತೆ ನೀನೇನು ಅಂತ ಅವ್ರು ಹೇಳ್ತಾ ಹೋಗ್ತಾರೆ, ನಾನು ಮಾಡ್ತಾ ಹೋಗ್ತೇನೆ. ಸೊ ಈ ತರ ನುಣ್ಣಗೆ ರುಬ್ಕೋಬೇಕಂತೆ. ರುಬ್ಬಿದೀನಿ, ಇನ್ನೂ ಸ್ವಲ್ಪ ಇದೆ ಅಕ್ಕಿದು, ರುಬ್ಕೊಳ್ಬಿಟ್ಟು ಅದಾದ್ಮೇಲೆ ಹಲಸಿನಣ್ಣು ಎಲ್ಲ ಸುಳ್ದಿಟ್ಟಿದ್ದಾರೆ. ಸೊ ಅದನ್ನು ಕೂಡ ಚೆನ್ನಾಗಿ ರುಬ್ಕೋಬೇಕಂತೆ. ಸೊ ಎರಡು ರುಬ್ಬಿಟ್ಟು ಮೇಡಮ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾರೆ, ನಾವು ಮಾಡ್ತಾ ಹೋಗೋಣ. ಏನು ಸಾಕು ಹೇಳಿ, ಇನ್ನೊಂದ್ಸಲ ರುಬ್ಬೇಕಲ್ಲ, ಒಟ್ಟಿಗೆ ಹಾಕಿ ಇದು ಮಾಡ್ತೇನೆ. ಅಮ್ಮ ನೆಕ್ಸ್ಟ್ ಏನ್ ಮಾಡ್ಬೇಕು? ಕಾಯಿ ತುರ್ದಿಟ್ಟು ಆಮೇಲೆ ಹಲಸಿಂದು ಆಮೇಲೆ ಈಗ ಕಾಯಿ ಏಲಕ್ಕಿ ಪುಡಿ ಫುಲ್ ಹಾಕ್ಲಾ? ಫುಲ್ ಹಾಕೋ ಆಗುತ್ತೆ. ಸ್ವಲ್ಪ ನೀರ್ ಹಾಕೋ, ಬಿಡೋದು ಸ್ವಲ್ಪ ನೀರ್, ಆಮೇಲೆ ಹಾಕೋತೀನಿ. ಏನೇನು? ಏಲಕ್ಕಿ ಪುಡಿ ಅಲ್ಲೇ ಇದೆ ನೋಡಿ, ಅಷ್ಟು ಹಾಕು. ಫುಲ್ ಹಾಕ್ಲಾ? ಹಾಕು. ಅಲ್ಲೇ ಖಾಲಿ ಆಗ್ಬಿಟ್ಟಿದೆ, ಇನ್ನೊಂದು ತುಂಬಿಕ್ಬೇಕು. ಓಕೆ, ನೆಕ್ಸ್ಟ್ ಮಮ್ಮಿ ಬೆಲ್ಲ ಹಾಕೋ ಅದ್ರ ಜೊತೆಗೆ. ಬೆಲ್ಲ ಎಷ್ಟು ಹಾಕ್ಲಿ? ಸ್ವಲ್ಪ ಹಾಕೋ ಅದ್ರ ಜೊತೆಗೆ, ಆಮೇಲೆ ಒಂದು ಸ್ವಲ್ಪ ಹಾಕೊಳ್ಳುತ್ತೆ. ಸಾಕ? ಇನ್ನೂ ಸ್ವಲ್ಪ ಹಾಕು, ಇನ್ನೂ ಸ್ವಲ್ಪ ಹಾಕು, ಒಂದು ಸಾಕು. ಆಮೇಲೆ ಹಲಸಿನ ಜೊತೆ ರುಬ್ಬಿ ಅಂತ. ಇದು ಯಾವುದು ಮಾಮೂಲಿ? ಆರ್ಗ್ಯಾನಿಕ್. ಆರ್ಗ್ಯಾನಿಕ್. ಇದು ನಮ್ಮಮ್ಮ ಆರ್ಗ್ಯಾನಿಕ್ ಬೆಲ್ಲ ಕೊಟ್ಟಿದ್ದಾರೆ ಯೂಸ್ ಮಾಡಕ್ಕೆ. ಸೊ ಇಷ್ಟೇ ಅಲ್ಲಮ್ಮ? ಸ್ವಲ್ಪ ನೀರ್ ಹಾಕೋ, ಜಾಸ್ತಿ ಹಾಕ್ಬೇಡ, ಬೆಲ್ಲದಲ್ಲೇ ನೀರ್ ಬರುತ್ತೆ. ಸಾಕು. ಕಾಯಿ ನೀರ್ ಇರುತ್ತೆ, ಮಿಕ್ಸ್ ಮಾಡೋದ್ರಿಂದ ಅದ್ರಲ್ಲೇ ನೀರು ಬರುತ್ತೆ. ಓಕೆ, ರುಬ್ಕೊಬೇಡ. ಇದು ಇನ್ನು ನುಣ್ಣಗಾಗ್ಬೇಕೇನೋ? ಕಾಯಿ ಇದೈತೆ, ಇನ್ನು ನೀರ್ ತೆಗಿ, ಸ್ಪೂನಲ್ಲಿ ನೀರ್ ಹಾಕ್ಬೇಕು. ಹಾಕಿನ ಸ್ವಲ್ಪ, ಸಾಕು. ಯಾಕಂದ್ರೆ ಇದು ಗಟ್ಟಿ ಆಗ್ಬಿಟ್ಟಿದೆ ಸ್ವಲ್ಪ. ನೋಡು, ಹಾಕು. ಮೇಲ್ ಬಂದಿದೆ ಪೌಡರ್ ಅಷ್ಟೇನೆ, ಪುಡಿ ಅಲ್ಲ, ಕರ್ಗುತ್ತೆ. ಪುಡಿ ಕರಗ್ತೈತೆ, ಇದಿನ್ನು ಹಾಲ್ ತರ ಬಂದಿಲ್ಲ ಕಾಯಿ. ಆಯ್ತು, ಇನ್ನು ಸ್ವಲ್ಪ ರುಬ್ಬು. ನಿಂಗ್ ತಾನೆ ಬಿಟ್ಟಿರೋದು, ನೀನೇ ನೋಡಿ ರುಬ್ಬು. ಏನೋ ನಿಮ್ಮಷ್ಟು ಬರಲ್ಲ, ಆದ್ರೂ ಮಾಡ್ತೀವಿ. ಆಕ್ಚುಲಿ ನಾನು ಯೂಟ್ಯೂಬ್ ಸೀಕರ್ ಗೈಸ್, ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಮಾಡಿ ಅಂದ್ರೆ ಒಂದ್ ರೇಂಜಿಂಗ್ ಮಾಡ್ತೀನಿ. ಬಟ್ ನಾನು ಸ್ವಲ್ಪ ಬ್ಯಾಚುಲರ್ ಕೈಂಡ್ ಹುಡುಗಿ ಅಲ್ಲ, ಹಂಗಾಗಿ ಸ್ವಲ್ಪ ಬೇಸಿಕ್ ಬ್ಯಾಚುಲರ್ ಆಗಿ ಲೈಫ್ ಲೀಡ್ ಮಾಡೋದು ಗೊತ್ತಷ್ಟೇ. ಓಕೆ ಗೈಸ್, ಈಗ ನುಣ್ಣಗಾಗಿದೆ.
ಇದನ್ನ ಇದಕ್ಕೆ ಹಾಕದ? ಅದಕ್ಕೆ ಹಾಕು. ಡೌನ್ ಮಾಡು, ಬೇಗ ಬರುತ್ತೆ ಹಂಗೆ. ಆಕ್ಚುಲ್ ಆಗಿ ನಮ್ಮಮ್ಮ ಸ್ವಲ್ಪ ನಾನು ಮಾಡೋದೆಲ್ಲ ಒಪ್ಪಲ್ಲ ಆಯ್ತಾ. ಆಮೇಲೆ ಒನ್ ಮೋರ್ ಥಿಂಗ್ ಅವ್ರದ್ದು ಏನು ಅಂದ್ರೆ ನೀಟ್ನೆಸ್ ಮಾಡ್ಬೇಕಾದ್ರೆ ಕ್ಲೀನ್ ಮಾಡ್ಕೋಬೇಕು ಹಂಗೆ ಹಿಂಗೆ. ಅದಕ್ಕೆ ನಾನು ಜಾಸ್ತಿ ಅಡ್ಗೆ ಮನೆಗೆ ಬರಕ್ ಹೋಗಲ್ಲ ನಮ್ಮಮ್ಮ ಇದ್ದಾಗ. ನಮ್ಮಮ್ಮ ಇಲ್ದಾಗ ಮಾತ್ರ ಎಲ್ಲ ನೀಟಾಗಿ ಮಾಡಿರ್ತೀನಿ. ಮಾಡ್ಬೇಕಾದ್ರೆ ನೀಟಾಗಿ ಮಾಡ್ಬಿಡ್ಬೇಕು, ಮತ್ತೆ ಡಬಲ್ ಕೆಲಸ ಏನಕ್ಕೆ. ಆಮೇಲೆ ಒನ್ ಮೋರ್ ಥಿಂಗ್ ಅಂದ್ರೆ ಅವ್ರು ಒಪ್ಲಿಲ್ಲ ಫಸ್ಟ್ ನಾನು ಮಾಡ್ತೀನಿ ಅಂದದಕ್ಕೆ. ಆಮೇಲೆ ಏನೋ ಕನ್ವಿನ್ಸ್ ಮಾಡಿದ್ದಾಯ್ತು. ಆಕ್ಚುಲಿ ಬೈತಾರೆ ನನಗೆ ಸ್ವಲ್ಪ ಏನಾದ್ರು ಎಡ್ವರ್ಟ್ ಮಾಡಿದ್ರೆ, ಅದಕ್ಕೆ ಇವಾಗ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ಹಲಸಿನ ಹಣ್ಣು ಹಾಕು. ಎಲ್ಲ ಇಲ್ಲ ಅಲ್ಲೇ ಇದೆ. ಓಕೆ ಓಕೆ, ಈಗ ಹಲಸಿನ ಹಣ್ಣು ಹಾಕೊಳ್ಳೋಣ. ನೋಡಿ ಇದು ಆಲ್ರೆಡಿ ಹೆಂಗ್ ಕಟ್ ಮಾಡಿದ್ದಾರೆ ನಮ್ಮಮ್ಮ. ಅಂದ್ರೆ ನಮ್ಮಮ್ಮ ಅಲ್ಲ, ನಾನೇ ಸುಳಿದಿದ್ದು. ನನಗೆ ಬೆಳಗ್ಗೆ ಅದನ್ನೆಲ್ಲ ನಮ್ಮ ಅಪ್ಪನ ಕೈಲಿ ಅದೆಲ್ಲ ಇದು ಹಲಸಿನ ಹಣ್ಣು ಮಾಡಿಸಿ ಎಲ್ಲ ಇವಾಗ ಅದನ್ನ ಕೊಟ್ಟು ಅದು ತೊಳೆ ಎಲ್ಲ piece ಮಾಡ್ಕೊಂಡು ಮತ್ತೆ ಚಿಕ್ಕ ಪೀಸ್ ಮಾಡಿದ್ದಾರೆ, ಯಾಕಂದ್ರೆ ರುಬ್ಬಕ್ಕೆ ಈಸಿ ಆಗುತ್ತೆ ಅಂತ. ಬನ್ನಿ ಇದನ್ನೆಲ್ಲ ಇದ್ರೊಳಗೆ ಹಾಕೋಣ. ಈಗ ಸ್ವಲ್ಪ ಹಾಕು, ಎಷ್ಟಾಗುತ್ತಷ್ಟು ಸ್ವಲ್ಪ ಸ್ವಲ್ಪ ಸಾಕು, ಹಾಕಿ ಫುಲ್ ಸ್ವಲ್ಪ ಕಂಪ್ಲೀಟ್ ಆಗಿ ರುಬ್ಬೇಕು ಫಸ್ಟ್ ರುಬ್ಬಿಡೋಣ ಫಸ್ಟ್, ಆಮೇಲೆ ಮಿಕ್ಕಿದ್ ನೋಡೋಣ. ಇದು ಪೇಸ್ಟ್ ಆಗ್ಬಿಟ್ಟಿದೆ, ನಾನೇ ಗ್ಯಾಸ್ಕೆಟ್ ತೆಗ್ದ್ಬಿಟ್ಟಿದ್ದೀನಿ. ಇದೇ ತರ ಪೇಸ್ಟ್ ಮಾಡೋದಷ್ಟೇ. ಪೇಸ್ಟ್ ಹಾಕೋದ್ರೊಳಗೆ ಇದ್ರೊಳಗೆ ಹಾಕೋಗ್ತಿದ್ದೆ. ಮತ್ತೆ ರಿಟರ್ನ್ ಹಲಸಿನ ಹಣ್ಣೊಳಗೆ ಡಿಪ್ರೆಷನ್. ಅದಕ್ಕೆ ಅವಾಗ ಅಡ್ಗೆ ಮಾಡಕ್ ಬಾ ಅಂತ ಕರೆದಾಗ ಅಡ್ಗೆ ಮಾಡ್ಬೇಕು ಬಂದಿ. ಯಾಕೆ ನಾನ್ ಮಾಡೇ ಕೊಡಲ್ವಾ ಹಂಗಾರೆ? ಅದೇ ಮಾಡ್ತೀಯಲ್ಲ ಮ್ಯಾಗಿ, ವಿಡಿಯೋ ಮಾಡ್ತಿದ್ದೀನಿ ಅನ್ಬಿಟ್ಟು ನಮ್ಮಮ್ಮ ಎಷ್ಟು ಸುಳ್ಳು ಹೇಳ್ತಾರೆ. ನಮ್ಮ ಮ್ಯಾಗಿ ಮಾಡ್ತೀಯಲ್ಲ ಮ್ಯಾಗಿ. ಹಂಗಾರೆ ನಮ್ಮ ಮನೇಲಿ ಮುದ್ದೆ ಮಾಡ್ಕೊಡೋದು ಯಾರಮ್ಮ? ಹೌದು, ಸೊ ಗುಡ್. ತುಂಬಾ ಚೆನ್ನಾಗ್ ಮಾಡ್ತೀಯ ಮುದ್ದೆ, ಅಪ್ಪಗ್ ತುಂಬಾ ಇಷ್ಟ ನೀನ್ ಮಾಡೋ ಮುದ್ದೆ. ಅದು ಕಿಂಡಲ್ ಮಾಡ್ತಿಲ್ಲ, ನಮ್ಮಮ್ಮ ನಿಜ ಹೇಳ್ತಾವ್ರ. ಆಕ್ಚುಲಿ ನಮ್ಮಮ್ಮ ಸ್ವಲ್ಪ ಕ್ಯಾಮ್ರಾ ಫಿಯರ್, ಅದಕ್ಕೆ ಈಗ ಮಾತಾಡ್ತಾರ. ಹಾಗಾಗಿ ಅಡ್ಜಸ್ಟ್ ಮಾಡ್ತೀವಿ. ಓಕೆ, ಇದೊಂದು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡ್ಬಿಡೋಣ. ಬೇಕು ಅಂದ್ರೆ ಶುಗರ್ ಆ್ಯಡ್ ಮಾಡ್ಕೋಬಹುದು ನಿಮ್ಗೆ ಕನ್ಸಿಸ್ಟೆನ್ಸಿಗೆ. ಸೊ ನಾನು ಸ್ವಲ್ಪ ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋತೀನಿ ಆಸ್ ಪರ್ ನಮ್ಮಮ್ಮ ಹೇಳ್ದಂಗೆ. ಗೈಸ್ ಇವಾಗೆಲ್ಲ ರುಬ್ಬಿದೀವಿ, ಮಿಕ್ಸ್ ಹೊಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಂತೆ. ಅಮ್ಮ ಏನೇನು ರುಬ್ಸಿದ್ಯಮ್ಮ ಹೇಳಮ್ಮ? ಅಕ್ಕಿ ನೆನ್ಸಿರ ಅಕ್ಕಿ 3-4 hours ನೆನ್ಸಿರ ಅಕ್ಕಿ. ಅದು ನಾನು ಮಧ್ಯರಾತ್ರಿ ನಿದ್ದೆ ಬಂದಿಲ್ಲ ಅಂತ ಎದ್ದಿದ್ದೆ, ಅವಾಗ ನಮ್ಮಮ್ಮ ಕೆಲಸನೂ ಮಾಡಿಸೋ ನನ್ನ ಕೈಲಿ. ಅಕ್ಕಿ ಆದ್ಮೇಲೆ ಏಲಕ್ಕಿ ಪುಡಿ, ಏಲಕ್ಕಿ, ಆಮೇಲೆ ಬೆಲ್ಲ, ಅದನ್ನು ಪುಡಿ ಮಾಡ್ಕೋಬೇಕು. ಆಮೇಲೆ ಕಾಯಿ ಮೇನ್ ಏನ್ ಬೇಕಿಲ್ಲ, ಏನ್ ಕಡುಬು ಮಾಡ್ತಿರೋದು ಹೇಳು? ಹಲಸಿನಕಾಯಿ, ಹಲಸಿನ ಹಣ್ಣು, ಸಾರಿ ಹಲಸಿನ ಹಣ್ಣು. ಹಲಸಿನ ಹಣ್ಣಲ್ಲಿ ಮಾಡೋದು ಚಿಪ್ಸ್, ಹಲಸಿನ ಕಾಯಿಲ್ ಮಾಡೋದು ಚಿಪ್ಸ್, ಮತ್ತೆ ಕಬಾಬು, ಆತರ ಸಾಂಬಾರು, ಪಲ್ಯ ಆತರ ಮಾಡ್ತಾರೆ. ಹಲಸಿನ ಹಣ್ಣಲ್ಲಿ ಕಡುಬು, ಪಾಯಸ, ವೆರೈಟಿ ಇನ್ನ ಮಾಡ್ತಾರೆ. ಬಟ್ ನಮಗೆ ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಕಡುಬು ಒಂದು ಲೈಕ್ ಆಗುತ್ತೆ, ಡೈರೆಕ್ಟ್ ಹಲಸಿನ ಹಣ್ಣು ಇಷ್ಟ ಆಗುತ್ತೆ. ಆಕ್ಚುಲಿ ನಾವು ಬಂದು ಪ್ಯೂರ್ ವೆಜಿಟೇರಿಯನ್ ಗೈಸ್, ನಾನ್ ವೆಜ್ ಎಲ್ಲ ಅಲೋ ಇಲ್ಲ. ನಾನು ನಮ್ಮಮ್ಮ ಈವನ್ ಎಗ್ ಸಮೇತ ತಿನ್ನಲ್ಲ. ನಾನು ಪ್ರೀವಿಯಸ್ಲಿ ತಿಂತಿದ್ದೆ, ಲೈಕ್ ಆಪರೇಷನ್ಸ್ ಆದಾಗ. ಆಮೇಲಿಂದ ಬಿಟ್ಬಿಟ್ಟೆ, ಅದೇನೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ತುಂಬಾ ತಿಂಗಳುಗಳಾಗೋಯ್ತು. ಅಮ್ಮ ನೋಡೋ ಕನ್ಸಿಸ್ಟೆನ್ಸಿ ನೀರ್ ಆಯ್ತಾ? ಇಲ್ಲ ಏನಿಲ್ಲ, ಅದೇ ಇದನ್ನ ತೆಗಿತೀನಿ. ಥಿಕ್ನೆಸ್ ನೋಡು, ಓಕೆನಾ? ಕರೆಕ್ಟ್ ಇದೆಯಾ? ಓಕೆನಾ? ಅಷ್ಟೇನಾ? ಸೊ ನಮ್ಮಮ್ಮಂಗೆ ಇವಾಗ ಸ್ವೀಟ್ನೆಸ್ ಕರೆಕ್ಟ್ ಇದೆಯಾ ಅಂತ ಬಂದು ಚೆಕ್ ಮಾಡಾದ್ಮೇಲೆ ಮತ್ತೆ ಅವರು ಹೇಳ್ತಾರೆ. ಅವಾಗ ಸ್ವಲ್ಪ ಈಗ ವಿಡಿಯೋ ಕಟ್ ಮಾಡ್ತೀನಿ. ಓಕೆ ಗೈಸ್, ಈಗ ಎಲ್ಲ ರುಬ್ಕೊಂಡಿದ್ದಾಗಿದೆ. ಫಸ್ಟ್ ನೀರ್ ಹಾಕು. ಇಡ್ಲಿ ಪಾತ್ರೆಗೆ ಎಷ್ಟಮ್ಮ? ಮಾರ್ಕ್ ಐತಲ್ಲ ಅಲ್ಲಿಗನ ಹಾಕು, ಇಲ್ಲಿಗನ ಅಲ್ಲಿ ಗಂಟ. ಓಕೆ, ನೀರ್ ಹಾಕೋಬಿಡೋಣ. ಸಾಕಲ್ಲ? ಇನ್ನೊಂದ್ ಸ್ವಲ್ಪ ಹಾಕು, ಜಾಸ್ತಿ ಆಗಲ್ಲ? ಇಲ್ಲ, ಸ್ಟೀಮ್ ತಗೋಬೇಕಲ್ಲ ಅದು. ಸ್ವಲ್ಪ ಸ್ಟೀಲ್ ಅಲ್ಲ ಇದು, ಹಂಗಾಗಿ ನೀರು ತಗೋತಿದ್ದೆ. ಓಕೆ, ತುಂಬಾ ಭಾರ ಇದೆ. ಸ್ಟವ್ ಹಚ್ಚು, ಸ್ಟೀಮ್ ಆಗ್ಲಿ. ಓಕೆ, ಇವಾಗ ನಮ್ಮ ಕುಕಿಂಗ್ ಸ್ಟಾರ್ಟ್ ಆಗ್ತಿದೆ. ಅಮ್ಮ ಸ್ವಲ್ಪ ತೀರಾ ತೆಳಗಾಗೋಯ್ತಾ?
ಅದು ಬಳದಲ್ಲೆಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಇವಾಗ ಇದ್ರಲ್ಲಿ ಮಾಡು, ಡೈರೆಕ್ಟ್ ಮಾಡು. ಪ್ಲೇಟ್ಸ್ ಆಕ್ಚುಲಿ ಕೇಕ್ ತರ ಮಾಡುವಂತಾರ ನಮ್ಮಮ್ಮ ಇವಾಗ. ಯಾವ ತರ 3 ತರ ಮಾಡ್ಕೋಬಹುದು ಇದನ್ನ, ಅದೇನ್ ಪ್ರಾಬ್ಲಮ್ ಇಲ್ಲ. ಓಕೆ, ಕನ್ಸಿಸ್ಟೆನ್ಸಿ ಸ್ವಲ್ಪ ಬಟ್ ಬೇಯ್ಬೇಕು, ಟೇಸ್ಟ್ ಚೆನ್ನಾಗಿರ್ಬೇಕು. ಓಕೆ, ಇದನ್ನ ಮುಚ್ಚಲ ಸ್ವಲ್ಪ ಹೊತ್ತು ಸ್ಟೀಮ್ ಆಗಕ್ಕೆ. ಸ್ಟೀಮ್ ಆಗಕ್ ಮುಚ್ಚು. ಅಷ್ಟೊತ್ತಿಗೆ ಇದಕ್ಕೆ ಎಣ್ಣೆ ಸೌರು, ಈ ಪಾತ್ರೆಗೆ ಹಚ್ಕೊಂಡು ಎಣ್ಣೆ ಸೌರ. ಎಣ್ಣೆ ಸೌರು ಇಟ್ಕೋ, ಪಕ್ಕದಲ್ಲಿ ಇಟ್ಕೋ ಹಂಗೆ. ತಿನ್ 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 ತಿನ್. ಓಕೆ, ಸೈಡಿಗೆಲ್ಲ ಸೋರ್ಬೇಕಲ್ಲ? ಏನಿಲ್ಲ, ಅದು ಇದಾಗುತ್ತೆ ಹಂಗೆ. ಅಲ್ಲಿ ಮಾತ್ರ ಸೋರ್ಬೇಕು ಸ್ವಲ್ಪ. ಆಮೇಲೆ ಎಣ್ಣೆ ಜಾಸ್ತಿ ಹಾಕ್ಬೇಡ, ಸ್ವಲ್ಪನಾ? ಸಾಕು. ಇನ್ನೊಂದಕ್ಕೂ ಕೈಯಲ್ಲೇ ಐತದನ್ನ ಬಳ್ದು. ಕೈಯಲ್ಲಿ ಇದೆಯಲ್ಲ ಅದೇ ಅಪ್ಲೈ ಮಾಡು. ಆಕ್ಚುಲಿ ಇನ್ನೊಂದು ಇದಕ್ಕೆ ಬಳಿಯೋದಕ್ಕೆಲ್ಲ ನಮ್ಮಮ್ಮ ತಂದಿಟ್ಕೊಂಡವ್ರೆ, ಅದನ್ನೆಲ್ಲ ಎಲ್ಲೆಲ್ಲ ತೆಗಿಯೋಷ್ಟು ಪೇಷನ್ಸ್ ಇಲ್ಲ. ಯಾಕಂದ್ರೆ ನಮ್ಮಮ್ಮ ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕು. ಇನ್ನ ಶ್ರಾವಣ ಸ್ಟಾರ್ಟ್ ಆದಾಗ ಹಬ್ಬ ಸ್ಟಾರ್ಟ್ ಆಗುತ್ತೆ, ಅವಾಗೆಲ್ಲ ಮತ್ತೊಂದ್ ರೌಂಡ್ ಕ್ಲೀನ್ ಮಾಡ್ತಾರೆ ಮನೇನ. ಸಾಕು, ಜಾಸ್ತಿ ಆಯಿಲ್ ಹಾಕ್ಬೇಡ. ಓಕೆ ಮೇಡಮ್. ಅಮ್ಮ, ನಾನೇನಾದ್ರು ಚೆನ್ನಾಗ್ ಮಾಡಿದ್ರೆ ಪಾತ್ರೆ ಇದೆಲ್ಲ ನಿಂದು. ಆಯ್ತು, ಹ್ಯಾಂಡ್ ವಾಶ್ ಮಾಡ್ಕೊ. ಓಕೆನಾ? ಆಯಿಲ್ ಸೈಡಿಗೆ ಎತ್ತಿ. ಈ ಕಡೆ ಸೈಡಿಗೆ ಎತ್ತಿಟ್ಬಿಡು. ಸ್ವೀಟ್ ಸರಿ ಇದೆ ನಿನಗ್ ನೋಡ್ಕೊ, ನೀನ್ ಸ್ವಲ್ಪ ಸ್ವೀಟ್ ಕಮ್ಮಿ ಅಲ್ಲ. ನಾನು ತುಂಬಾ ಕಮ್ಮಿ ಗೈಸ್. ಉಪ್ಪು ಖಾರ ಎಲ್ಲ ಕಮ್ಮಿ ನಂದು, ಯಾಕಂದ್ರೆ ಹಾಸ್ಟೆಲ್ ಅಲ್ಲಿ ಬೆಳೆದಿದ್ದು ಹುಡುಗಿ ಎಲ್ಲ. ಓಕೆ, ಕರೆಕ್ಟ್ ಇದೆ. ಕರೆಕ್ಟ್ ಇದೆಯಾ? ಓಕೆನಾ? ನೋಡ್ದ? ಇನ್ನೂ ಸ್ವಲ್ಪ ಬೆಲ್ಲ ಕರಗ್ಬೇಕು ಒಟ್ನಾಗೆ, ಟೆಕ್ಸ್ಚರ್ ಸಿಕ್ತಿದೆ. ಚೆನ್ನಾಗ ಮಿಕ್ಸ್ ಗೋರಾಡ್ಲಾ? ಮಿಕ್ಸ್ ಮಾಡು. ಸ್ವೀಟ್ ಸಾಕ? ನಿನ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ನಿನಗೆ ಕರೆಕ್ಟ್ ಆಯ್ಬಿಟ್ರೆ ಸಾಕವ ತಾಯಿ. ಅದು ಜಾಸ್ತಿ ಆದ್ರೆ ಮತ್ತೆ ಕಮ್ಮಿ ಮಾಡಕ್ ಆಗಲ್ಲ. ಕಮ್ಮಿ ಆದ್ರೆ ಬೇಕಾದ್ರೆ ಆಕ್ಚುಲಿ ನಮ್ಮಮ್ಮ ಏಂತಕ್ಕೆ ಆಗ್ಲಿ ಸ್ವೀಟ್, ನಾನ್ ಮನೆಗ್ ಬಂದಾಗ ಉಪ್ಪು ಹುಳಿ ಖಾರ ಎಲ್ಲ ಕಮ್ಮಿ ಮಾಡ್ತಾರ ಪಾಪ. ಆಕ್ಚುಲಿ ನಮ್ಮ ಮನೆ ಖಾರ ಕಮ್ಮಿನೇ, ಬಟ್ ಸ್ವೀಟ್ ಮೀಡಿಯಂ ಆಗಿರುತ್ತೆ. ಇವಳು ಬಂದ್ರಂತೆ ತುಂಬಾ ಲೋನೇ ಇರುತ್ತೆ. ಅವಾಗ ಎರಡೆರಡು ಕಾಫಿ ಮಾಡ್ತಾರ ನಮ್ಮನೆ. ಫಸ್ಟ್ ಶುಗರ್ ಹಾಕ್ದಲೆ ಆಮೇಲೆ ಶುಗರ್ ಹಾಕಿ, ಅಂದ್ರೆ ಶುಗರ್ ಅಂದ್ರೆ ಕಂಪ್ಲೀಟ್ ಶುಗರ್ ಹಾಕ್ದಲೆ ಏನಲ್ಲ, ಲೈಟ್ ಆಗಿ ಶುಗರ್ ಹಾಕ್ತಾರೆ. ಕಾಫಿ ಇವತ್ ಬೆಳಗ್ಗೆ ಕುಡಿದ್ರೆ ನಾಳೆ ಬೆಳಗ್ಗೆನೆ. ಒಂದ್ಸಲ ನಾನು ಕುಡಿಯಲ್ಲ, ಡೈಲಿ ಕುಡಿಯಲ್ಲ. ನನ್ಗೆ ಏನಾದ್ರು ಲೈಕ್ ಕುಡಿಬೇಕು ಅನ್ಸಿದ್ರೆ ಊಟ ಆದ್ಮೇಲೆ ಇಲ್ಲ ತಿಂಡಿ ಆದ್ಮೇಲೆ. ಕಾಫಿ ಕುಡಿಬೇಕನ್ಸಿದ್ರೆ ಏನು ಅಮ್ಮ ಎಲ್ಲ ನೋಡಿ ಇವಾಗ ಸ್ಪೀಚ್ಲೆಸ್ ಮಾಡ್ಬಿಡ್ತಾರ ನಾವು. ಜೋಕ್ ಮಾಡಿ ಸ್ವಲ್ಪ ತೆಳ್ಳಗೆ ಹಾಕೋ, ಅಷ್ಟು ದೊಡ್ಡದಕ್ಕೆ. ತೆಳ್ಳಗೆ ಹಾಕೋ, ಆಗಕ್ಕೆ ಬರ್ಫಿ ತರ ಇದ್ ಮಾಡ್ಬೋದು, ಕಟ್ ಮಾಡ್ಕೋಬಹುದು ಬೇಕಾರೆ. 2-3 ತರ ಬೇಯಿಸ್ಕೋಬಹುದು ಇದನ್ನ. ಓಕೆ ಮೇಡಮ್, ಹಂಗೆ ಸಾಕು. ಸ್ವಲ್ಪ ತಡೀರಿ ತೋರಿಸ್ತೀನಿ. ಅಪ್ಲೈ ಮಾಡ್ಕೊ, ಹಂಗೆ ಆಗ್ಲಾ ಅಲ್ಟ್ಕೊ, ಹಂಗೆ ಅಪ್ಲೈ ಮಾಡ್ಕೊ ಸಾಕು. ಜಾಸ್ತಿ ಹಾಕ್ಬೇಡ, ಅರ್ಧನೇ ಹಾಕಿರೋದಮ್ಮ ಸಾಕು. ಅದನ್ನ ಹಿಂಗ್ ಮಾಡು, ಬರುತ್ತೆ. ತುಂಬಾ ದಪ್ಪ ಆಗತ್ತಾ? ದಪ್ಪ ಆಗ್ಬಿಟ್ರೆ ಅದು ಒಳ್ಳೆ ಬೇಡ, ಚೆನ್ನಾಗಿರಲ್ಲ. ಆತರ ಏನ್ ಬೇಡ, ಸುಮ್ನೆ ಇಲ್ಲಡಿ ಸಮವಾಗಿ ಇಟ್ಕೊಂಡ್ ಪ್ಲೇಟ್ ಹಂಗೆ ಜನ ಅಷ್ಟೇ. ಇಷ್ಟು ರೌಂಡ್ ಮಾಡ್ಬೇಡ, ಇಷ್ಟೇ ಸಾಕಷ್ಟೇ. ಅಷ್ಟೇನಾ? ನನಗೆ ಗೊತ್ತೇ ಇಲ್ಲ ಇಷ್ಟೇ ಅಂತೆ. ಇನ್ನೂ ಒಂದ್ ಪ್ಲೇಟ್ ಮಾಡ್ಕೊಬಿಡ. ಈಗ ನಿನ್ ಡೌಟ್ ಇತ್ತು ಅಂದ್ರೆ ಒಂದ್ ದಪ್ಪ ಮಾಡ್ಕೊ, ಒಂದ್ ಚೆನ್ನ ಮಾಡ್ಕೊ. ಇನ್ನೊಂದ್ರಲ್ಲಿ ಮಾಡೋಣ. ದೊಡ್ಡದು ಯಾಕೆ ಸುಮ್ನೆ. ಆಕ್ಚುಲಿ ಇದು ಪಲ್ಪಿ ನನಗೆ ರುಬ್ಬಕ್ ಆಗ್ಲಿಲ್ಲ, ಒಂದೊಂದ್ ಬಂದ್ಬಿಟ್ಟಿದೆ. ಆದ್ರೂ ಬಿಡು, ಒಂದ್ ಸ್ವಲ್ಪ ಟೇಸ್ಟಿ ಫ್ಲೇವರ್ ಇರುತ್ತೆ ಪಲ್ಪಿ ತರ ಅಂತ ಹಂಗೆ ಬಿಟ್ಟಿನಿ. ಇನ್ನು ಆಕ್ಚುಲಿ ಇನ್ನು ಗಟ್ಟಿ ಮಾಡ್ಕೋತಾರಂತ. ಗಟ್ಟಿ ಮಾಡ್ಕೊಂಡು ಬಾಳೆದೆಲೆ ಮೇಲೆ ಹಾಕಿ ಬೇಯಿಸ್ತಾರೆ. ಇದೊಂದ್ ಸ್ಪೂನ್ ಸಾಕು. ಶೇಕಿಟ್ ಮಮ್ಮಿ ಆಗೋಯ್ತು. ಅಯ್ಯೋ, ಏನಿದು ಲೋಟ ಬೇಕಿಡು. ಇವಾಗ ಬನ್ನಿ ಬೇಯ್ಲಿಕ್ಕಿಡೋಣ. ಸ್ವಲ್ಪ ಬಿಸಿ ಆದ್ರೆ ಸಾಕು ನೀರು. ಆಕ್ಚುಲಿ ಇದು ಓಕೆ, ಈಗ ಬೇಯಿಸ್ಬಿಟ್ರೆ ಗುಡ್ ಗರ್ಲ್. ಗುಡ್ ಗರ್ಲ್. ಇಡು, ನೀರೆಲ್ಲ ಕುದ್ದೋಯ್ತಿದೆ. ಓಕೆ ಗೈಸ್, ಇವಾಗ ಪಕ್ಕದಲ್ಲಿ ನಿಧಾನಕ್ಕೆ ಇಟ್ಕೋ. ಇದಾದ್ರೆ ನೋಡಿ ಆವಿ ಬರ್ತಿದೆ. ಇಲ್ಲಿ ಸ್ವಲ್ಪ ಈ ಸೈಡ್ ಇಕ್ಕು, ಇಡು, ಟಚ್ ಮಾಡ್ಕೊಳ್ಬೇಕು. ಓಕೆನಾ? ಫಸ್ಟ್ ಚಿಕ್ಕದ್ ಇಡ್ಬೇಕಲ್ಲ ಮಮ್ಮ? ಎರಡು ಒಂದೇ ಸೈಜ್ ಅನ್ಕೊಂತೀನಿ. ಇಲ್ಲ, ಫಸ್ಟ್ ಒಂದ್ ಕೆಳಗೆ ಒಂದು ಮೇಲೆ ಅಲ್ಲ. ಸರಿ. ಓಕೆ, ಸಣ್ಣೂರಿ ಮಾಡ್ಕೋಬೇಕು ಫಸ್ಟ್. ಅಯ್ಯೋ, ಚೆಲ್ತಾ? ಏನಿಲ್ಲ. ಆಫ್ ಮಾಡಿ ಒಂದ್ ಸ್ವಲ್ಪ ವಿಡಿಯೋನ. ಇಲ್ಲ ಬಾ, ಬರ್ತೀನಿ ನಾನು, ವಿಡಿಯೋ ಆಫ್ ಮಾಡು. ಇಲ್ಲ ಬಿಡು, ನಾನು ಟ್ರೈ ಮಾಡ್ತಾ ಇದ್ದೀನಿ.
ನೀರೊಳಗೆ ಏನ್ ಚೆಲ್ಲಿಲ್ಲ ತಾನೆ. ಇಲ್ಲ ನೀರೊಳಗ್ ಚೆಲ್ಲ, ನೀರ್ ಇದ್ರೊಳಗ್ ಬಂತು ಸ್ವಲ್ಪ ಅಷ್ಟೇ. ಚೆನ್ನಾಗಿ ಅದನ್ನ ಕಟ್ ಮಾಡೋದನ್ನ. ಏನಾಗಲ್ಲ ಬಿಡು ಮಮ್ಮಿ. ಅದೇನೋ ಗಣೇಶನ ಅಪ್ಪನ್ ಮಾಡಿ ಅಂದ್ರೆ ಅಲ್ಲ, ಗಣೇಶನ್ ಮಾಡು ಅಂದ್ರೆ ಗಣೇಶನ ಅಪ್ಪನ್ ಮಾಡಿ ಇಡ್ತಾಳು. ಅಷ್ಟಾರು ಮಾಡ್ತಿದ್ದೀನಿ ನಾನು. ಸರಿ ಕೊಸ್ತಾ. ಲಾಕ್ ಆಯ್ತಾ? ಒಂದ್ಸಲ ಬಂದು ಚೆಕ್ ಮಾಡ್ಕೊಳ್ತೀವಿ ಗೈಸ್. ಓಕೆ ಗೈಸ್, ನಮ್ಮಮ್ಮ ಬಂದು ಚೆಕ್ ಮಾಡಿ ಹೋಗಿದ್ದಾರೆ, ಮುಚ್ಚಿ ಇಡೋಣ ಅಂತ. ಎಷ್ಟ್ ನಿಮಿಷ? ಸ್ವಲ್ಪ ಹಿಂಗೆ. ಎಷ್ಟ್ ನಿಮಿಷ? ಏನ್ ಹಿಂಗೆ ಹಿಂಗ ಅಮ್ಕು ಇನ್ನ ರೈಟ್ ಹೋಗಿ ಅಷ್ಟೇ ಅದು ಬರೋದು. ರೈಟ್ ಕೂರ್ಲೆ. ಓಕೆ, ಅದಕ್ಕೆ ಹಾಕೊಂಡಿರೋದ್ರಿಂದ 1 10 to 12 minutes ಜಾಸ್ತಿ ಬೇಯಬೇಕು. ಚೆನ್ನಾಗಿ 15 minutes ಅಷ್ಟ್ರೊಳಗೆ. ಓಕೆ 15 minutes ಅಂತ ಬೆಂದಾಗ ನೋಡ್ಬೇಕು. 10 minutes ಆದ್ಮೇಲೆ ಬೆಂದಾಗ ನೋಡ್ಬೇಕು, ತಗೊಂಡು ತೆಗ್ದಿ ಸ್ಪೂನಲ್ಲಿ ಹಿಂಗಂದ್ರೆ ಗೊತ್ತಾಗುತ್ತೆ. ಸ್ಟಿಕ್ ಅಲ್ಲಿ ಅಂದ್ರೂ ಗೊತ್ತಾಗುತ್ತೆ. ಟೂತ್ ಪಿಕ್, ನಾವೆಲ್ಲ ಯೂಶಲ್ ಆಗಿ ಟೂತ್ ಪಿಕ್ ಅಲ್ಲಿ ಮಾಡ್ತೀವಿ. ಆಕ್ಚುಲಿ ಮೈ ಬ್ರದರ್ ಇಸ್ ಅ ಗ್ರೇಟ್ ಚೆಫ್ ಅನ್ಬೋದು. ಅವ್ನು ಚೆನ್ನಾಗಿ ಮಾಡ್ತಾನೆ. ಅವನು ನಾನು ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿ ಅಡುಗೆ. ಲಾಕ್ಡೌನ್ ಟೈಮಲ್ಲಿ ಮಾಡಿದ್ರಲ್ಲ ಪಿಜ್ಜಾ, ಬರ್ಗರ್. ಹೌದು, ಲಾಕ್ಡೌನ್ ಟೈಮಲ್ಲಿ ಲೈಕ್ ತುಂಬಾನೇ ಮಾಡ್ಬಿಟ್ಟಿವಿ. ಪಿಜ್ಜಾ ಅಂತ, ಬರ್ಗರ್ ಏನ್ ಟ್ರೈ ಮಾಡಿಲ್ಲ ಹೇಳಿ. ಫಾಸ್ಟ್ ಫುಡ್ ಇಂದ ಹಿಡಿದು ಹೆಲ್ದಿ ಫುಡ್ ಎಲ್ಲ ಟ್ರೈ ಮಾಡ್ಬಿಟ್ಟಿವಿ. ಬಟ್ ಅವಾಗಲೇ ಏನಾದ್ರು ಈ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಬೆಟರ್ ಇರೋದು. ಇಟ್ಸ್ ಓಕೆ, ಇಟ್ಸ್ ನಾಟ್ ಟು ಬಿ ಲೇಟ್. ಬಿಸಿ ಇದ್ದಲ್ಲ ನೀನೆ. ಓಕೆ ಗೈಸ್, ಈಗ ಬೇಯ್ತಿದ್ದು. ಆಕ್ಚುಲಿ ನಮ್ಮಮ್ಮ ಉಗೀತಿದ್ದಾರೆ ಗೊತ್ತಾ, ನೀರು ಸ್ವಲ್ಪ ಹಾಕ್ಬೇಕಾದ್ರೆ ಕೆಳಗಡೆ ಅದಕ್ಕೆ ನೀರು ಬಂದ್ಬಿಡ್ತು. ಅದಕ್ಕೆ ಬೈತಿದ್ದಾರೆ, ಪರ್ಫೆಕ್ಟ್ ಆಗಿ ಮಾಡ್ತಿಲ್ಲ ನೀನು. ಅದಕ್ಕೆ ಗ್ಯಾಪಲ್ಲಿ ಸ್ವಲ್ಪ ಕಟ್ ಮಾಡಿದಾಗ ಬೈದ್ಬಿಟ್ಟವ್ರು. ಏನಾದ್ರು ನನ್ ವಿಡಿಯೋ ಆನ್ ಮಾಡಿದಾಗೆ ಬೈದ್ಬಿಟ್ಟಿದ್ರೆ ಅಷ್ಟೇ. ಓಕೆ, ಅದು ಇದೊಂದು ಸ್ವಲ್ಪ ಬೇಯ್ಕೊಳ್ಳಿ. ಅಲ್ಲಿಗೆ ನಾವು ಸ್ವಲ್ಪ ರೆಸ್ಟ್ ಮಾಡೋಣ. ಬೆಂದಾದ್ಮೇಲೆ ಲಾಗ್ ನಾನು ತೋರಿಸ್ತೀನಿ ಏನಾಗಿದೆ ಹೆಂಗಾಗಿದೆ ಅಂತ. ಮತ್ತೆ ಚೆಕ್ ಮಾಡ್ಲಾ ಇದನ್ನ? ಉರಿ ಕಮ್ಮಿ ಮಾಡ್ಕೊಳ್ಳ. ಗೈಸ್ ಸುಟ್ಟಿದೆ. ಬಟ್ಟೆ ಬೇಕಿತ್ತಲ್ಲ ಒಂದು. ಟಾಪ್ ನಾಟ್ ಸುಟ್ಟಿದೆ. ವಾವ್, ಒಳ್ಳೆ ಯಮ್ಮಿ ಯಮ್ಮಿ ಆಗಿದೆ. ಬೆಂದಿದೆ, ನಾನು ಸ್ವಲ್ಪ ಬೇಯಬೇಕು ಗೈಸ್. ನೋಡಿ, ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಇದೆ ನೋಡು ಮಮ್ಮ. ಒಂದ್ ಸ್ವಲ್ಪ 2 minutes ಬೇಯಬೇಕಲ್ಲ. ಸುಟ್ಟನೆ ಇದೆ ಇದು. ಓಕೆ, ಇನ್ನೊಂದು ಸ್ವಲ್ಪ 2 minutes ಬೇಯ್ದಿ ಮತ್ತೊಮ್ಮೆ ಟೆಸ್ಟ್ ಮಾಡ್ಕೊಂಡು ನೋಡೋಣ. ಓಕೆ, ಈಗ ಸ್ವಲ್ಪ ಬೆಂದಿದೆ. ಎಲ್ಲ ಕಮ್ಮಿ ಉರಿ ಮಾಡ್ಕೊಳ್ಳೋಣ. ಇಲ್ಲ ಆಫೇ ಮಾಡ್ಕೊಬಿಡೋಣ, ಆಮೇಲೆ ಆನ್ ಮಾಡೋಣ. ನಮ್ಮಂಗೆ ಯಾವುದೋ ಕಾಲ್ ಬಂದಿದೆ, ಹೋಗ್ತಿದ್ದಾರೆ, ಮಾತಾಡ್ತಿದ್ದಾರೆ. ಸೊ ಓಕೆ, ಈಗ ನಾವು ತೆಗಿಬೇಕು. ಹೆಂಗೆ ತೆಗಿಯೋದು ಗೊತ್ತಿಲ್ಲ. ಅಮ್ಮ ಏನೆಲ್ಲ ಇಟ್ಕೊಂಡು ಹೋಗ್ತೀನಿ. ಈಗ ತೆಗಿತೀವಿ ಫ್ರೆಶ್. ತುಂಬಾ ಬಿಸಿ ಇದೆ, ಹೆಂಗ್ ತೆಗೆಯೋದು ಗೊತ್ತಾಗ್ತಿಲ್ಲ. ನೋಡೋಣ. ಓಕೆ, ಬಂತು, ತೋರಿಸ್ತೀನಿ. ನಿಮಿಷ ಫಸ್ಟ್ ಎಲ್ಲ ತೆಗ್ದ್ಬಿಡೋಣ. ಮೈ ಗಾಡ್, ನೀರಿಗೆ ಮತ್ತೆ ಬಿಡ್ಬೇಡಪ್ಪ. ಇನ್ನೊಂದಿದೆ, ಎತ್ಕೊಂಡ್ಬಿಡೋಣ. ಮತ್ತೆ ನೀರಿಗೆ ಬಿತ್ತು ಗೈಸ್. ಈಗ ಬಟ್ಟೆಲಿ ನಮ್ಮ ಕೆಲಸ ನಡೆಸ್ಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟಿದ್ವಿ. ನಾವಮ್ಮ ನೋಡಿದ್ರೆ ಮುಗಿಯೋರು ಈಗ. ಓಕೆ, ಫಸ್ಟ್ ಇದನ್ನ ಎತ್ಕೊಳ್ಳೋಣ, ಬನ್ನಿ ತೋರಿಸ್ತಾನೆ. ಈ ತರ ಬಂದಿದೆ. ಸೊ ನಾನು ನಮ್ಮಮ್ಮಂಗೆ ಗೊತ್ತಿಲ್ಲ, ಕೇಕ್ ತರ ಪ್ಲಾನ್ ಮಾಡೋಣ ಅನ್ಕೊಂಡೆ. ಅಷ್ಟು ದೊಡ್ಡದು ಎತ್ಕೊಂಡು
ಆಮೇಲೆ ಚಿಕ್ಕದ್ ನೋಡ್ಕೊಳ್ಳೋಣ. ಬನ್ನಿ ಮಾಡುವ ಈಗ. ಖತರ್ನಾಕ್ ಕೆಲ್ಸಗಳನ್ನ ಮಾಡ್ತಾ ಇರ್ಬೇಕು ಹಿಂಗೆ. ಅಯ್ಯೋ ನೀರಾಗ್ಬಿಟ್ಟಿದೆ. ಓಕೆ. ಓಕೆ, ಬಿಸಿ ಸ್ವಲ್ಪ ಹೋಗಿದೆ, ತೆಗ್ದಿದೆ. ಆದ್ರೂ ಇದು ಬಿಸಿ ಇದೆಪ್ಪ. ಇದೇನೋ ಗೊತ್ತಿಲ್ಲ, ನಮ್ಮಮ್ಮ ಇಟ್ಕೊಂಡಿದ್ರು, ತಗೊಂಡಿದೀನಿ. ನೋಡೋಣ. ಕತ್ಲಾಗ್ತಿದೆ, ಸೊ ಲೈಟ್ ಆನ್ ಮಾಡ್ಕೊಳ್ಳೋಣ ತಿಳಿಸಿ. ಇಟ್ಕೊಂಡ್ಬಿಟ್ಟಿದೆ ಸ್ವಲ್ಪ. ಇಂಥ ಕೆಲಸ ಆಗೋಯ್ತು. ಅದನ್ನ ನಾನೇ ಪಲ್ಟಿ ಹೊಡೆದ್ಬಿಟ್ಟು. ಆಕ್ಚುಲಿ ಇದೊಳ್ಳೆ ನನಗೆ ಹೆಂಗೆ ವೈಪ್ ಕೊಡ್ತಿದೆ ಅಂದ್ರೆ, ಏನೋ ಕೇಕ್ ಲೇಯರ್ಸ್ ಮಾಡ್ತೀವಲ್ಲ ಹಂಗೆ ವೈಪ್ ಕೊಡ್ತಿದೆ. ಸೊ ಇದು ನೆಂದಿದೆ ಇನ್ನೊಂದು. ಆಕ್ಚುಲಿ ಫಸ್ಟಿಗೆ ನೆನೆಸ್ಬಿಟ್ಟಿದ್ನಲ್ಲ ನೀರಿಗೆ ಹಾಕ್ಬಿಟ್ಟು, ಮತ್ತೆ ತೆಗಿಬೇಕಾದ್ರೂ ಕೂಡ ಹಂಗೆ ಆಗೋಯ್ತು. ಇಲ್ಲಿ ನೀರಿಂದಿದೆ, ಬರ್ತಿಲ್ಲ ಯಾಕೋ. ನಮ್ಮ ಗೊತ್ತಾದ್ರೆ ಒಂದ್ ರೌಂಡು ಬೈಸ್ಕೋಬೇಕಾಗುತ್ತೆ. ಬೇಡ, ನಾನು ಮಾಡ್ತೀನಿ ಅಂದ್ರು ಕೇಳಲಿಲ್ಲೋ, ಮಾಡ್ತೀನಿ ಅಂತ ಒಪ್ಕೊಂಡು. ಹ್ಯಾಪಿ ಬರ್ಡೇ ಟು ಮೀ. ಇದೆಲ್ಲ ಸರಿ ಮಾಡಿ ಸೆಟ್ ಮಾಡ್ಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆಕ್ಚುಲಿ ನಮ್ಮಮ್ಮ ಇದನ್ನ ಮಾರ್ಕ್ಸಿದ್ರು, ಬಟ್ ಯೂಸ್ ಆಗ್ಲಿಲ್ಲ. ಯಾಕಂದ್ರೆ ಇದು ಫುಲ್ ತೆಳ್ಳಗಾಗ್ಬಿಟ್ಟಿದೆ. ಓಕೆನಾ, ಬಟ್ ಟ್ರೈ ಮಾಡೋಣ ತಡಿ. ಅವ್ರು ಹೇಳಿದ್ದೇನಂದ್ರೆ ಹಿಂಗ್ ಹಾಕ್ಬಿಟ್ಟು ಹಿಂಗೆ ಸ್ಟೀಮ್ ಮಾಡ್ಬೇಕಂತೆ. ಓಕೆನಾ, ಟ್ರೈ ಮಾಡೋಣ. ಗೈಸ್, ಇದು ವರ್ಕ್ ಆಗಲ್ಲ ಅನ್ಕೋತೀನಿ, ಯಾಕಂದ್ರೆ ಚೆಲ್ಲುತ್ತಿದ್ದು ಅನ್ಕೋತೀನಿ. ಪರವಾಗಿಲ್ಲ, ಬಟ್ ಈ ಕಡೆ ಎಲ್ಲ ಬರ್ತಿದೆ. ಇದೊಂದೇ ಒಂದ್ ಮಾಡೋಣ, ಹಿಂಗಂದ್ರೆ ನಮ್ಮ ಮೂಗಲ್ ಬೀಸ್ಕೊ. ಬರ್ತಿಲ್ಲ ಇದು. ಆಕ್ಚುಲಿ ಇದು ಯೂಸ್ ಆಗ್ತಿಲ್ಲ, ಬಟ್ ಬೇರೆದಕ್ಕೆ ಯೂಸ್ ಮಾಡೋಣ. ನಮ್ಮಮ್ಮನ ವಾಯ್ಸ್ ಬ್ಯಾಕ್ಗ್ರೌಂಡ್ ಜಾಸ್ತಿ ಇದೆ. 1 ನಿಮಿಷ ತಡೀರಿ. ಏನಾಗ್ಬಿಟ್ಟಿದೆ ಅಂದರೆ, ಫಸ್ಟ್ ಟೈಮ್ ನಾನು ಇಟ್ಟಾಗ ಫಸ್ಟು ಚಿಕ್ಕದಿಟ್ಟಿದ್ದೀನಿ, ಆಮೇಲೆ ಬಂದ್ಬಿಟ್ಟು ದೊಡ್ಡದಿಟ್ಟಿದ್ದೀನಿ. ಸೊ ಅದಕ್ಕೆ ಅನ್ಸುತ್ತೆ ಅದು ಚಿಕ್ಕದು ಕೆಳಗೆ ಹೋಗಿ ಸ್ವಲ್ಪ ನೀರಲ್ಲಿ ಒಳಗೆ ಹೋಯ್ತು. ಆ್ಯಕ್ಚುಲಾಗಿ ಇಡಬೇಕಿರೋದು ಅದು ಫಸ್ಟು ಚಿಕ್ಕದನ್ನ ಮೇಲೆ ಇಡಬೇಕಿರೋದು, ದೊಡ್ಡದನ್ನ ಕೆಳಗೆ ಹಾಕ್ಬೇಕಿರೋದು. ಅಂದರೆ ಅದು ಸೈಜ್ ಇರುತ್ತಲ್ಲ ರೌಂಡು, ಇವಾಗ ಬೇಯಿಸ್ತಿದ್ದೀನಲ್ಲ ಅದು. ಸೊ ಇಟ್ಸ್ ಓಕೆ, ಮಿಸ್ಟೇಕ್ ಮಾಡಿದ್ರೆ ಅಲ್ವಾ ಕಲಿಯೋಕ್ಕಾಗೋದು. ಸೊ ಇವಾಗ ಕಲ್ತಿದ್ದೀನಿ. ಇವಾಗೆಲ್ಲ ಬೇಯಿಸ್ಬಿಡ್ತೀನಿ. ಬೇಯಿಸ್ಬಿಟ್ಟು ಲಾಸ್ಟಿಗೆ ರಿಸಲ್ಟ್ ಏನಾಗುತ್ತೆ ಅಂತ ವಾಚ್ ಮಾಡಿ. ಓಕೆ, ಅಲಸಿ ನನ್ನ ಕಡುಬು ಅಮ್ಮ ಮಾಡೋಕ್ಕೆ ಹೇಳಿದ್ದು. ಅದು ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಟ್ಟಿದೆ ಅಂದರೆ, ಹಲಸಿನಹಣ್ಣಿಂದು ಪರಾಟ ಅಥವಾ ಕೇಕ್ ಅಂತೀವಲ್ಲ, ಪರಾಟ ಅಂತ ಹೇಳೋಕ್ಕಲ್ಲ, ಕೇಕು ಅಥವಾ ಹಲ್ವಾ ಕೈಂಡ್ಸಲ್ಲಿ ಮಾಡ್ತೀವಲ್ಲ ಆ ಥರ ಆಗೋಗಿದೆ. ಓಕೆ, ಇವಾಗ ಸ್ವಲ್ಪ ರೆಡಿ ಮಾಡಿಕೊಂಡು ಅಮ್ಮನ ಹತ್ರ ತೊಗೊಂಡೋಗೋಣ, ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಆಮೇಲೆ ನಾನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಇನ್ನೊಂದು ದಿಬ್ಬೆ ಇದೆ, ಅದು ಬೆಂದಿದ ತಕ್ಷಣ ರೆಡಿ ಮಾಡ್ಕೊಂಡು ತೊಗೊಂಡೋಗೋಣ. ಓಕೆನಾ. ನಮ್ಮಮ್ಮ ಆ್ಯಕ್ಚುಲಿ ಇದನ್ನು ಎಲ್ಲ ಮಾರ್ಕ್ಸ್ ಇಟ್ಟರು ಪಾಪ, ಏನೋ ದೊಡ್ಡದಾಗ ಮಗಳು ಮಾಡ್ತಾಳೆ ಅಂತ. ಬಟ್ ಅದಾಗಲಿಲ್ಲ. ಬನ್ನಿ ಹೋಗಲಿ, ಡೆಕೋರೇಷನ್ಗಾರು ಕೆಳಗಡೆ ಯೂಸ್ ಮಾಡೋಣ ಅಷ್ಟೇ ಗೈಸ್. ಏನೋ ಮಾಡೋಕ್ಕೋಗಿ ಏನೋ ಆಗಿದೆ, ಬಟ್ ಟೇಸ್ಟ್ ನೋಡಬೇಕೀಗ ಹೆಂಗಾಗಿದೆ ಅಂತ. ಇದೊಂದು ಇಬ್ಬೆ ಬೆಂದುಬಿಟ್ರೆ ಮುಗೀತು. ಇವಾಗ ಅಮ್ಮನ ಇನ್ಸ್ಟ್ರಕ್ಷನ್ ಚಾಲೆಂಜು. ಓಕೆ, ತೆಗ್ಬಿಡೋಣ, ಸಾಕು ಅನಿಸುತ್ತೆ. ಚೆಕ್ ಮಾಡೋಣ ತಿಳಿರಿ. ಹಾಗೆ ತಗೋ, ಬಿಸಿ ಇರುತ್ತೆ. ಆ್ಯಕ್ಚುಲಿ ಇದೊಂದೇ ಒಂದು ಲಾಸ್ಟಿಗೆ ಬಾಳೆದೆಲೆ ಇಟ್ಟೆ, ಸ್ವಲ್ಪ ಟ್ರೈ ಮಾಡೋಣ ಅಂತ. ಅದು ಬರಲಿಲ್ಲ ಅಂದ್ಬಿಟ್ಟು ಕೆಳಗಡೆ ಬಾಳೆದೆಲೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟಿನಿ.
ಅದಿನ್ನೂ ಹೆಂಗೆ ಓಪನ್ ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಎಲ್ಲ ಡೆಕೋರ್ ಮಾಡ್ಕೊತೀನಿ. ಡೆಕೋರ್ ಮಾಡಾದ್ಮೇಲೆ ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ. ಫೈನಲ್ ಔಟ್ಪುಟ್ ತೋರಿಸ್ತೀನಿ. ಫೈನಲ್ ಔಟ್ಪುಟ್ ಆಮೇಲೆ ಟೇಸ್ಟ್ ಮಾಡೋಣ ಅಷ್ಟೇ. ಈಗ ಹೇಳಬೇಕು ಅಂದರೆ ಬಾಳೆದಲ್ಲಿ ಬೇಯಿಸಿದ್ನಲ್ಲ, ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಹಾಕಿ ಬೇಯಿಸಿದ್ನಲ್ಲ, ಅದು ಸಖತ್ತಾಗಿ ಬಂದಿದೆ. ಮಿಕ್ಕಿದೆಲ್ಲ ಸ್ವಲ್ಪ ಪೀಸ್ ಆಗಿಬಿಟ್ಟಿದೆ. ಓಕೆ, ಒಂದು ರೇಂಜಿಗೆ ಓಕೆ, ಬಟ್ ಫಸ್ಟ್ನೇದು ಫುಲ್ಲು ತೆಳ್ಳಗೆ ಬಿಟ್ಟಿರೋದು ಓಕೆ ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ ತಿಳಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಚೆನ್ನಾಗಿ ಬೆಂದು ಇದೆ. ಇದು ಫಸ್ಟ್ನೇ ಬಿಡಿ, ಆಲ್ರೆಡಿ ಕಟ್ ಮಾಡಿದ್ದೀನಿ ಕೇಕ್ ಥರ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಬೇಕಂತೆ, ಸವರ್ಬಿಟ್ಟು ಇದನ್ನು ಕಟ್ ಮಾಡಿ ಅಮ್ಮಂಗೆ ಕೊಡೋಣ. ಈಗ ಸ್ವಲ್ಪ ರೆಡಿಯಾಗಿದೆ, ಕಟ್ ಮಾಡುವ. ಎದೆ ಕಟ್ ಆಗಲಿಲ್ಲ ಅಂದರೆ ಸಾಕು ನನಗೆ ಕೆಳಗಡೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಸ್ಟೀಮ್ ಆಗಬೇಕಿತ್ತೇನೋ, ಬಟ್ ವಾಟರ್ ತೊಗೊಂಡ್ಬಿಟ್ಟಿರೋದ್ರಿಂದ ಅದು ಹಿಂಗಾಗಿದೆ. ಬಿಡಿಯೋಗಿ 4 ಕಷ್ಟ ಆಗುತ್ತೆ ತಿನ್ನೋಕ್ಕೆ. ಇನ್ನೊಂದು ರೌಂಡ್ ಸ್ಲೈಸ್ ಮಾಡಿಬಿಟ್ರೆ ಅಯ್ಯೋ ಹೊಡೋಗ್ತಿದೆಯಲ್ಲ ಅದು. ಆ್ಯಕ್ಚುಲಿ ಕೆಳಗಿದ್ದು ಕೂಡ ಮನೇಲಿ ನೋಡಿದ್ದು ಏನಾದ್ರು ಕೇಕ್ ಯಾರು ತಿನ್ನಲ್ಲ ತರ್ಸೋಕ್ಕಾಗಲ್ಲ ಅಂದರೆ ಸಿಂಪಲಾಗಿ ಮಾಡಿ ಕೇಕ್ ಕಟ್ ಮಾಡಿಸ್ಬೋದು. ಈಗ ಐಡಿಯಾ ಬರ್ತದೆ ನನಗೆ. ಫ್ರೂಟ್ ಕೇಕ್ ಜೊತೆಗೆ ಇದು ಜಾಕ್ ಫ್ರೂಟ್ ಕೇಕ್ ಥರ. ಜಾಕ್ ಫ್ರೂಟ್ ತಿಂದು ಓಕೆ ರೆಡಿ ಇದೆ. ಈಗ ಸ್ವಲ್ಪ ಈಗ ನಮ್ಮ ಅಮ್ಮನ ಹತ್ರ ತೊಗೊಂಡೋಗಿ ಕೊಡೋಣ. ಡೆಕೋರೇಷನ್ ಏನು ಜಾಸ್ತಿ ಮಾಡಲ್ಲ ನಾನು, ಇಷ್ಟೇ ಸಾಕು. ಟೇಸ್ಟ್ ಮಾಡಿ, ತುಪ್ಪ ಎಲ್ಲ ಸವರ್ಕೊಂಡ್ ಬಂದಿದ್ದೀನಿ. ಬರ್ತೀಯ ಅಲ್ಲಿಗೆ? ನಮ್ಮಮ್ಮ ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಗಾಯ್ಸ್, ನೋಡೋಣ. ನೋಡಿ ಕೇಕ್ ಮಾಡ್ಬಿಟ್ಟಿದ್ಯಾ? ಅಮ್ಮ ಬರ್ಡೇ ಕೇಕ್ ಮಮ್ಮ, ಬರ್ಡೇ ಕೇಕು. ಅಲ್ಲ ಕಡುಬು ಮಾಡಿ ಅಂದ್ಬಿಟ್ಟು ಆಕ್ಚುಲಿ ಅಲ್ಲ ಅಲ್ಲ ಅದು ತೆಳ್ಳಗಾಗಿಲ್ಲ ಅಂದ್ರೆ ಟೈಪು ಮಾಡ್ಬೋದು. ಹಲಸಿನಣ್ಣು ಇದು ಒಂದ್ ತರದ್ದು, ಆಮೇಲೆ ಬಾಳೆ ಎಲೆ ಸುಟ್ಬಿಟ್ಟು. ಆಕ್ಚುಲಿ ಇದೇನ್ ಗೊತ್ತಾ, ಬಾಳೆದೆಲೆನ ಕೆಳಗ್ ಹಾಕ್ಬಿಟ್ಟು ಅದನ್ನ ಮೇಲೆ ಹಾಕಿ ಇದನ್ನ ಬೇಯಿಸಿದ್ದು, ಅದಕ್ಕೆ ಪರ್ಫೆಕ್ಟ್ ಶೇಪ್ ಬಂದೈತೆ. ಅಕಸ್ಮಾತ್ ಬೇರೆವೆಲ್ಲ ಸ್ವಲ್ಪ ಅರ್ಧ ಕಟ್ ಆಗಿದೆ, ಕೆಳಗ್ ಸ್ವಲ್ಪ ಒತ್ತಿರೋದ್ರಿಂದ ತೆಗಿಬೇಕಾದ್ರೆ ಸ್ವಲ್ಪ ಕಟ್ ಆಗಿರೋದು ಆತರ ಆಗ್ಬಿಡಿದೆ. ಒಂದ್ 4 ಚೆನ್ನಾಗ್ ಬಂದಿದೆ. ಬಾಳೆ ಒಳಗೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಗಟ್ಟಿ ಮಾಡ್ಕೊಂಡು ಬಾಳೆದೆಲೆ ಒಳಗೆ ಗಟ್ಟಿ ಮಾಡ್ಕೊಂಡು ಅದ್ರೊಳಗೆ ಹಾಕ್ಬಿಟ್ಟು ಇಟ್ಕೊಂಡ್ರೆ ಮೈಕ್ ಏನ್ ಮಾಡೋದು, ಫಸ್ಟ್ ಟೈಮ್ ಇದು ಮಾಡ್ತಿರೋದಲ್ಲ, ಹಂಗಾಗಿ ಏನಷ್ಟು ಗೊತ್ತಿಲ್ಲ. ಬಾಳೆದೆಲೆ ಒಳಗೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಬಾಳೆದೊಳಗೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಬೇಯಕ್ಕೆ ಅದೊಂದ್ ತರದ್ದು ಬೇಯಿಸೋದು. ಈ ತರನು ಮಾಡ್ಬೋದು. ಆಮೇಲೆ ಇಡ್ಲಿ ಟೈಪನ್ನು ಬಿಡ್ಕೋಬಹುದು. ರೌಂಡ್ ಹೆಂಗಾರು ಟೇಸ್ಟ್ ಒಂದೇ ಇರುತ್ತೆ, ಸ್ವಲ್ಪ ಇದಿರುತ್ತೆ ಅಷ್ಟೇ. ಶೇಪ್ಸ್ ಡಿಫರ್ ಇರುತ್ತೆ, ಬಟ್ ತಿನ್ನೋದೇ ತಾನೇ. ಇವಾಗ ನನಗೆ ಅವೆಲ್ಲ ಸಾಕು. ಟೇಸ್ಟ್ ನೋಡ್ತೀನಿ. ಟೇಸ್ಟ್ ನೋಡಿ. ತುಪ್ಪ ಹಾಕಿದ್ಯಾ? ತುಪ್ಪ ಸರ್ಕೊಂಬಂದಿದ್ದೀನಿ. ನಮ್ಮಮ್ಮ ಇವಾಗ ಹುಷಾರಿಲ್ಲ, ಮುಖ ಎಲ್ಲ ಬರ್ತಿದೆ, ಬೇಡ ಅಂತ ಅಂತಾರೆ. ಸ್ವಲ್ಪ ಕ್ಯಾಮ್ರಾ ಶೈನ್ ಇದ್ದಾರೆ. ನಾನು ಈ ಲಾಗ್ ಮುಗಿಸೋ ಅಷ್ಟೊತ್ತಿಗೆ ನಮ್ಮಮ್ಮನ ಸ್ವಲ್ಪ ಕ್ಯಾಮ್ರಾ ಶೈ ಹೋಗಿಸ್ತೀನಿ. ಹೆಂಗದ ಅಮ್ಮ? ನಾಟ್ ಬ್ಯಾಡ್. ಏನು ಕಮ್ಮಿ ಇದೆ? ಅದೇ ನಿನ್ನ ಸ್ವೀಟ್ ಕಮ್ಮಿ, ನನ್ನ ಸ್ವೀಟ್ ಮೀಡಿಯಮು. ಸ್ವೀಟ್ ಬಿಟ್ಟು ಬೇರೆದೇ ಎಲ್ಲ ಸಿಗ್ತಿದೆ ತಾನೆ ಬಾಯಿಗೆ, ಕಾಯಿ ತುರಿದ್ದು ಅದೆಲ್ಲ. ಎಲ್ಲ ಫ್ಲೇವರು ಸಿಗ್ತಿದೆ. ಏಲಕ್ಕಿ ಫ್ಲೇವರು, ಇದು ಕಾಯಿದು, ಹಲಸಿನ ಹಣ್ಣಿಂದು ಅಂತ ಪಕ್ಕ ಗೊತ್ತಾಗುತ್ತೆ. ಅಕ್ಕಿ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿದೆ. ಅದೇ ಬೇಯಿಸೋದು ನಾವು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ನಿನಗೆ ಈ ಥರ ಬಂದಿದೆ, ನೀನು ಈ ಥರ ಬೇಯಿಸಿದ್ದಿ ಅಷ್ಟೇ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಬಾಳೆದೆಲೆ ಒಳಗಿಟ್ಟು ಫೋಲ್ಡ್ ಮಾಡ್ತೀವಲ್ಲ, ಅದು ಮಾಡಿವಂತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಬೇಕು. ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಪಾಯಸ ಥರ ಇಳಿ ಬರ್ತಿತ್ತು. ಫಸ್ಟ್ ಟೈಮ್ ಅಲ್ವಾ, ಹೋಗ್ತಾ ಅಡುಗೆ ಫಸ್ಟ್ ಟೈಮ್ಗೆ ಎಲ್ಲದನ್ನು ಬರಲ್ಲ, ಮಾಡ್ತಾ ಬರುತ್ತೆ. ಓಕೆ ಮೇಡಮ್, ಸೂಪರ್. ಫೈನಲಿ ಸೂಪರ್ ಆಗಿ ಕಡುಬು ಮಾಡಿಕೊಟ್ಲು ನನ್ನ ಮಗಳು. ತುಂಬಾ ಖುಷಿ ಆಯ್ತು. ನಮ್ಮ ರಿಯಾಕ್ಷನ್ ತರದಾದ್ರೆ ಶಿ ಇಸ್ ನಾಟ್ ಕಮಿಂಗ್, ವಿಲ್ಲಿಂಗ್ ಇಲ್ಲ, ಬರ್ತಿಲ್ಲ. ನೆಕ್ಸ್ಟ್ ಲಾಗಿಂದ ಬರ್ತೀನಿ, ಲಾಗ್ ಬೇಡ ಬಿಡು ಪ್ಲೀಸ್ ಅಂತ ಅಂದ್ರೆ ಅದಕ್ಕೆ ಸುಮ್ಮನಾಗಿದ್ದೀನಿ. ಮೈಕ್ ಸಿಗ್ಬೋದಾ? ತೊಳಿ ಡ್ಯಾನ್ಸ್ ಇರುತ್ತೆ. ಆ್ಯಕ್ಚುಲಿ ಮೈಕಿಂದು ಫಸ್ಟ್ ಹಾಕ್ಕೊಡೋಣ. ಸ್ವಲ್ಪ ಕ್ಯಾಮ್ರಾ ಇಟ್ಕೊತೀರಾ? ನನ್ನನ್ನು ತೋರಿಸ, ಆಮೇಲೆ ನನ್ನ ಅಕ್ಕಪಕ್ಕ ತೋರಿಸ್ಬಿಟ್ಟಿ. ಆಮೇಲೆ ನಮ್ಮಮ್ಮ ಆಮೇಲೆ ಆ್ಯಂಗಲ್ಗಳು ಬೇರೆ ಕಡೆ ಇಡ್ತಾರೆ. ನನ್ನನ್ನು ಬಿಟ್ಟು ಬೇರೆನೆಲ್ಲ ತೋರಿಸ್ತಾರೆ. ಹಲಸಿನ ಹಣ್ಣಿನ ಕಡುಬು. ಓಕೆ, ಸಾಕು, ಸ್ವೀಟು ಸರಿ ಇದೆ, ಅಷ್ಟು ಚೆನ್ನಾಗಿದೆ.
ನಾನು ಆಗಲೇ ಹೇಳಿದ್ನಲ್ಲ, ಬರ್ಡೇಗೆ ಕೇಕ್ ತರೋಬಲ್ಲ ಇದನ್ನು ಟ್ರೈ ಮಾಡ್ಬೋದು ನೋಡಿ. ಹೆಲ್ದಿಯಾಗೂ ಇರುತ್ತೆ ಮೇಯ್ನಾಗಿ. ಹಲಸಿನ ಹಣ್ಣಿನ ಕೇಕು. ಫ್ರೂಟ್ ಕೇಕ್ ನೆಕ್ಸ್ಟ್ ಇದು ನನ್ ಮಗಳೇ ಇರ್ಬೇಕು, ನೀವು ಹೆಸರು ಕೊಡ್ತಾ ಇದ್ದಾಳೆ. ಮೆನ್ಷನ್ ಮಾಡಿ. ನನ್ ಮಗಳೇ ಹೊಸ ಹೊಸ ರೆಸಿಪಿ ಕಂಡು ಹಿಡಿತಾಳೆ ಅನ್ಸುತ್ತೆ ಮುಂದೆ ಅಡ್ಗೆ ಮಾಡಕ್ ಹೋದ್ರೆ. ಆಕ್ಚುಲಿ ಅಷ್ಟೊಂದು ಬ್ಯಾಡ್ ಇಲ್ಲ ಗೈಸ್. ಡೈಲಿ ನೆಸಸರೀಸ್ ಏನು ಬೇಕೋ ಅದು ಕುಕ್ ಮಾಡ್ಕೊಳಕ್ ನಂಗೆ ಗೊತ್ತು. ಈ ಥರ ಏನೋ ಸ್ಪೆಷಲ್ ಟ್ರೈ ಮಾಡಬೇಕು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೇಳಿದ್ನಲ್ಲ, ಟ್ರೈಯಿಂಗ್ ಇಸ್ ಗುಡ್. ಟ್ರೈ ಮಾಡಿದ್ರೇ ಗೊತ್ತಾಗೋದು ನಮಗೆ ಬರುತ್ತೋ ಇಲ್ವೋ. ಟ್ರೈ ಮಾಡಿ ಏನು ಬರುತ್ತೋ ಅದ್ರ ರಿಸಲ್ಟ್ನ ಆಮೇಲೆ ನೋಡ್ಕೊಳ್ಳೋಣ ಅಲ್ವಾ. ಓಕೆ, ಇವಾಗ ಪ್ರಯತ್ನ ಇರಲೇಬೇಕು. ಪ್ರಯತ್ನ ಇದ್ರೇನೆ ಅದು ಫಲ ಕೊಡೋದು. ಒಂದ್ ದಿವಸ ಎಡವಟ್ ಆಗುತ್ತೆ, ಇನ್ನೊಂದ್ ದಿವಸ ಚೆನ್ನಾಗಾಗುತ್ತೆ. ಅಡುಗೆ ಎಲ್ಲ ಫಸ್ಟಿಗೆನೆ ಪರ್ಫೆಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ನಾನು ಅಷ್ಟೇ ಫಸ್ಟಿಗೆ ಪರ್ಫೆಕ್ಟ್ ಆಗಿ ಮಾಡ್ತಿಲ್ಲ. ನಮ್ಮ ಅಣ್ಣನ ಜೊತೆ ಸೇರ್ಕೊಂಡು ಹೇಳಿದ್ನಲ್ಲ, ಲಾಕ್ಡೌನ್ ಟೈಮಲ್ಲಿ ಮಾಡಿ ಸ್ವಲ್ಪ ಕಲ್ತ್ಕೊಂಡು ಆಮೇಲೆ ಹಂಗಂಗೆ ಕಲಿತಾ ನಾನು ಕಲ್ತಿರೋದು. ಓಕೆ, ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಸದ್ಯಕ್ಕೆ ಬಾಯ್ ಬಾಯ್.